ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು? ಒಳ್ಳೆ ಕತೆ ಇದ್ರೆ ಜನ ಥಿಯೇಟರ್ಗೆ ಬಂದೇ ಬರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಈ ಕಾಂತಾರ 1. ಅಂತೂ ಕಾಂತಾರ ಫಸ್ಟ್ ಸಿನಿಮಾ ತೆರೆಗಪ್ಪಳಿಸಿದೆ. 3 ವರ್ಷಗಳ ಹಿಂದೆ ಬಂದಿದ್ದ ಕಾಂತಾರ ಚಿತ್ರದ ಪ್ರಿಕ್ವೆಲ್ ಇದು. ಅರ್ಥಾತ್ ಆ ಕತೆಗಿಂತ ಬಹಳ ಹಿಂದಿನ ಕತೆ. ಭಾರಿ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಸಿನಿಮಾ ಒಂದು ದಿನ ಮುನ್ನವೇ ಪೇಯ್ಡ್ ಪ್ರೀಮಿಯರ್ ಶೋಗಳಲ್ಲಿ ಪ್ರೇಕ್ಷಕರ ಮುಂದೆ ಬಂದಿದೆ. ರಿಷಬ್ ಶೆಟ್ಟಿ ಅಂಡ್ ಟೀಮ್ 3 ವರ್ಷಗಳ ಪರಿಶ್ರಮ ಈಗ ತೆರೆಯ ಮೇಲೆ ಅನಾವರಣವಾಗಿದೆ. ಕಾಂತಾರ ಫಸ್ಟ್ ಸಿನಿಮಾ ನೋಡಿದವರು ಥ್ರಿಲ್ ಆಗಿದ್ದಾರೆ. ತಂಡದ ಪ್ರಯತ್ನಕ್ಕೆ ಬಹುಪರಾಕ್ ಎನ್ನುತ್ತಿದ್ದಾರೆ. ತೆರೆಯ ಮೇಲೆ ಜಾದೂ ಸೃಷ್ಟಿಸಿ ರಿಷಬ್ ಶೆಟ್ಟಿ ಪ್ರೇಕ್ಷಕರ ಮನೆಗೆದ್ದಿದ್ದಾರೆ. ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬಾಕ್ಸ್ ಆಫೀಸ್ ಶೇಕ್ ಮಾಡುವ ಸುಳಿವು ಸಿಗುತ್ತಿದೆ. ಅಷ್ಟಕ್ಕೂ ಸಿನಿಮಾ ಹೇಗಿದೆ, ಕತೆ ಏನು, ಇಲ್ಲಿದೆ ಕೇಳಿ ಈ ಸಿನಿಮಾದ ರಿವ್ಯೂ. ಪ್ರಿಯ ಸ್ನೇಹಿತರೆ, ಈ ನಮ್ಮ ಚಾನಲಲ್ಲಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಕಾಂತಾರ ಸಿನಿಮಾದ ರಿವ್ಯೂ ನೋಡೋಣ. ಕಾಡು ಬೆಟ್ಟು ಶಿವ ಅದೃಶ್ಯನಾಗುವ ಕಾಂತಾರದಲ್ಲಿ ಪ್ರೀಕ್ವೆಲ್ ಕತೆ ಶುರುವಾಗುತ್ತದೆ. ಅಷ್ಟಕ್ಕೂ ಆತ ಅಲ್ಲೇ ಮಾಯವಾಗುವುದು ಯಾಕೆ? ಆ ಜಾಗದ ಹಿನ್ನೆಲೆ ಏನು? ಆ ಭೂಮಿಗಾಗಿ ಹರಿದ ನೆತ್ತರ ಕತೆ ಏನು? ಅಲ್ಲಿನ ದೈವಗಳ ಮಹಿಮೆ ಎಂತದ್ದು ಎನ್ನುವ ಕತೆ ಕಾಂತಾರ 1 ಚಿತ್ರದಲ್ಲಿ. ಕದಂಬರ ಕಾಲದಲ್ಲಿ ಕರಾವಳಿ ಭಾಗದ ಬಾಂಗ್ರಾ ಎಂಬ ಪುಟ್ಟ ಸಾಮಂತ ರಾಜ್ಯ. ಆ ಮನೆತನದ ಅರಸ ಈಶ್ವರನ ಹೂದೋಟ ಕಾಂತಾರದ ಮೇಲೆ ಕಣ್ಣಾಗಿ ಪ್ರಾಣ ಬಿಡುತ್ತಾನೆ. ಕಾಂತಾರದ ಹೆಸರು ಕೇಳಿದರೆ ರಾಜಮನೆತನ ಬೆಚ್ಚಿ ಬೀಳುತ್ತಿರುತ್ತದೆ. ಆದರೆ ಮುಂದೆ ಆತನ ಮೊಮ್ಮಗ ಕುಲಶೇಖರ ಗುಲ್ಶನ್ ದೇವಯ್ಯ ಅಲ್ಲಿಗೆ ಹೋಗುವ ದುಸ್ಸಾಹಸ ಮಾಡುತ್ತಾನೆ. ಅತ್ತ ಕಾಂತಾರದ ರಕ್ಷಕ ಬೇರ್ಮೆ ರಿಷಬ್ ಶೆಟ್ಟಿ ಬಾಂಗ್ರಾಗೆ ಕಾಲಿಡುತ್ತಾನೆ. ಅಲ್ಲಿಂದ ಮುಂದೆ ಬಾಂಗ್ರಾ ಹಾಗೂ ಕಾಂತಾರದ ಬುಡಕಟ್ಟು ಜನರ ನಡುವಿನ ಸಂಘರ್ಷ, ಇನ್ನುಳಿದ ಕತೆ. ಇದೆಲ್ಲದರ ನಡುವೆ ಬರುವ ಕಡಪ ದಿಕ್ಕಿನವರ ಕತೆ ಏನು ಎನ್ನುವುದನ್ನು ತೆರೆಯ ಮೇಲೆ ನೀವು ವೀಕ್ಷಿಸಲೇಬೇಕು ಸ್ನೇಹಿತರೆ. ಈ ಸಿನಿಮಾ ಕನ್ನಡ ಪ್ರೇಕ್ಷಕರು ಕನ್ನಡ ಚಿತ್ರವನ್ನು ಥಿಯೇಟರ್ನಲ್ಲಿ ನೋಡಬೇಕು. ನಮ್ಮ ಕನ್ನಡ ಚಲನಚಿತ್ರಕ್ಕೆ ಪ್ರೋತ್ಸಾಹವನ್ನು ನೀಡಬೇಕು. ಯಾವುದೇ ಸಿನಿಮಾ ಹಿಟ್ ಆಗಿಬಿಟ್ರೆ ಸೀಕ್ವೆಲ್ ಅಥವಾ ಪ್ರೀಕ್ವೆಲ್ ಮಾಡುವುದು ಅಷ್ಟು ಸುಲಭವಲ್ಲ. ಸಹಜವಾಗಿ ಪ್ರೇಕ್ಷಕರ ನಿರೀಕ್ಷೆ ಅವರೆಸ್ಟ್ ಎತ್ತರಕ್ಕೆ ಇರುತ್ತದೆ. ಅದನ್ನು ತಲುಪುವುದು ಅಷ್ಟು ಸಾಮಾನ್ಯದ ಮಾತಲ್ಲ. ಕಾಂತಾರ ಫಸ್ಟ್ ವಿಚಾರದಲ್ಲೂ ಇದೇ ಲೆಕ್ಕಾಚಾರ ಇತ್ತು. ಆದರೆ ರಿಷಬ್ ಶೆಟ್ಟಿ ಆ್ಯಂಡ್ ಟೀಮ್ ಆ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ. ಒಳ್ಳೆಯ ಕತೆ, ಚಿತ್ರಕಥೆ ಬರೆದುಕೊಂಡಿರುವ ರಿಷಬ್ ಶೆಟ್ಟಿ ಅದನ್ನು ಅಷ್ಟೇ ಸೊಗಸಾಗಿ ತೆರೆಗೆ ತಂದಿದ್ದಾರೆ. ರಿಷಬ್ ಕನಸಿಗೆ ಹೊಂಬಾಳೆ ಸಂಸ್ಥೆ ನೀರಿನಂತೆ ದುಡ್ಡನ್ನು ಚೆಲ್ಲಿದೆ. ಅದೆಲ್ಲವೂ ತೆರೆ ಮೇಲೆ ಕಾಣುತ್ತದೆ. ಕಾಂತಾರದ ಕತೆ ಹೇಳಲು ಹೊಸ ಪ್ರಪಂಚವನ್ನೇ ಸೃಷ್ಟಿಸಿದ್ದಾರೆ. ಕದಂಬರ ಕಾಲದಲ್ಲಿ ಕರಾವಳಿ ಭಾಗದಲ್ಲಿ ಮಸಾಲೆ ಪದಾರ್ಥಗಳ ವ್ಯಾಪಾರದ ವಿಚಾರ ಉಳಿಸಿಕೊಂಡು ಕರಾವಳಿ ದೈವಗಳ ಹಿನ್ನೆಲೆಯನ್ನು, ನಂಬಿಕೆಯನ್ನು ರಿಷಬ್ ಶೆಟ್ಟಿ ಕಟ್ಟಿಕೊಟ್ಟಿದ್ದಾರೆ. ದೊಡ್ಡದೊಂದು ಟ್ವಿಸ್ಟ್ ಇಟ್ಟು ಇಡೀ ಕಥೆಯ ದಿಕ್ಕನ್ನೇ ಬದಲಿಸಿದ್ದಾರೆ ರಿಷಬ್ ಶೆಟ್ಟಿ ಆ್ಯಂಡ್ ಟೀಮ್. ಕಾಂತಾರ ಚಿತ್ರದಲ್ಲಿ ತೋರಿಸಿದ್ದ ಗುಳಿಗ ದೈವದ ಆವಾಹನೆ ಆರ್ಭಟವನ್ನು ರಿಷಬ್ ಈ ಬಾರಿ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದ್ದಾರೆ. ಫಸ್ಟ್ ಹಾಫ್ನಲ್ಲಿ ನಿಧಾನವಾಗಿ ಕತೆಗೆ ವೇದಿಕೆ ಸೃಷ್ಟಿಸಿಕೊಳ್ಳುತ್ತಾ ಹೋಗುವ ರಿಷಬ್ ಶೆಟ್ಟಿ ಸೆಕೆಂಡ್ ಹಾಫ್ನಲ್ಲಿ ಅದನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುತ್ತಾರೆ. ಕೊನೆಯ ಅರ್ಧ ಗಂಟೆ ಸಿನಿಮಾ ನೋಡುಗರನ್ನು ಕಟ್ಟಿ ಹಾಕಿಬಿಡುತ್ತದೆ. ಮತ್ತೊಂದು ಕ್ಯಾಮರಾ ಹಿಂದೆ ಹಾಗೂ ಕ್ಯಾಮರಾ ಮುಂದೆ ಶತ್ರು ಕಮಾಂಡ್ ಮಾಡಿದ್ದಾರೆ. ಇತ್ತೀಚೆಗೆ ಬಂದ ಚಿತ್ರದ ಟ್ರೈಲರ್ಗೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿತ್ತು. ಆದರೆ ಸಿನಿಮಾ ಮಾತ್ರ ಎಲ್ಲವೂ ಲ್ಯಾಗ್ ಅನಿಸೋದಿಲ್ಲ. ಇನ್ನೇನು ಡಲ್ ಆಯಿತು ಎನ್ನುವ ಸಮಯಕ್ಕೆ ಟ್ವಿಸ್ಟ್ ಕೊಟ್ಟು ನೋಡುಗರನ್ನು ಬೆರಗಾಗಿಸುತ್ತಾ ಹೋಗುತ್ತಾರೆ ರಿಷಬ್ ಶೆಟ್ಟಿ. ಕಾಮಿಡಿ ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಕೊನೆಯಲ್ಲಿ ವಾರ್ ಸೀಕ್ವೆನ್ಸ್ ನಡುವೆ ಕೂಡ ಕಾಮಿಡಿ ತರುವ ಸಾಹಸ ಮಾಡಿದ್ದಾರೆ ಪ್ರಮೋದ್ ಶೆಟ್ಟಿ, ಪ್ರಕಾಶ್ ತುಮ್ಮಿನಾಡ್, ರಾಕೇಶ್ ಶೆಟ್ಟಿ. ಕಾಮಿಡಿ ಮಜಾ ಕೊಡುತ್ತಿದ್ದಾರೆ. ರಿಷಬ್ ಶೆಟ್ಟಿ ಮಿಷನ್ಗೆ ಅರವಿಂದ್ ಕಶ್ಯಪ ಛಾಯಾಗ್ರಹಣ ಹಾಗೂ ಗ್ರಾಫಿಕ್ಸ್ ಸಾಥ್ ಸಿಕ್ಕಿದೆ. ಅದರಲ್ಲೂ ಹೆಬ್ಲಿಯ ದೃಶ್ಯಗಳು ವಾವ್ ಎನಿಸದೆ ಇರದೆ. ಇನ್ನು ಆಕ್ಷನ್ ಸನ್ನಿವೇಶಗಳು ಮೈ ಜುಮ್ ಎನಿಸುವಂತಿದೆ. ಮನುಷ್ಯನ ದುರಾಸೆ ಯಾವೆಲ್ಲ ಕೆಡುಕುಗಳನ್ನು ಮಾಡಿಸುತ್ತದೆ ಎನ್ನುವುದನ್ನು ಚಿತ್ರದಲ್ಲಿ ರಿಷಬ್ ಶೆಟ್ಟಿ ಹೇಳಿದ್ದಾರೆ. ಈ ಚಿತ್ರದಲ್ಲಿ ಕೂಡ ಪ್ರಕೃತಿ ಹಾಗೂ ಮನುಷ್ಯನ ಸಂಘರ್ಷದ ಕತೆ ಇದೆ. ಅದನ್ನೇ ಬೇರೆ ಪ್ರಪಂಚದಲ್ಲಿ ಹೇಳಲಾಗಿದೆ. ಕಾಂತಾರ ಹಾಗೂ ಬಾಂಗ್ರಾ ನಡುವಿನ ಸಮರ, ನಂಬಿಕೆ ಹಾಗೂ ದ್ರೋಹ, ದೊಡ್ಡವರು ಸಣ್ಣವರ ನಡುವಿನ ಹೋರಾಟ ಇಲ್ಲಿದೆ. ಹಾಡುಗಳು ಅಷ್ಟಾಗಿ ಸದ್ದು ಮಾಡಿರಲಿಲ್ಲ, ಆದರೆ ಮುಂದೆ ಮ್ಯಾಜಿಕ್ ಮಾಡುವ ಸುಳಿವು ಸಿಕ್ಕಿದೆ. ಇನ್ನು ಕರ್ಮ ಸಾಂಗ್ ಹಾಗೂ ವರಾಹ ರೂಪಂ ಸಾಂಗ್ ಅನ್ನು ಮತ್ತೆ ಬಳಸಿಕೊಂಡು ತಂಡ ಗೆದ್ದಿದೆ. ರೆಬಲ್ ಸಾಂಗ್ ಹಾಗೂ ಬ್ರಹ್ಮ ಕಲಶ ಸಾಂಗ್ಗಳನ್ನು ಚಿತ್ರಮಂದಿರಗಳಲ್ಲಿ ಕೇಳುವುದು, ದೊಡ್ಡ ಪರದೆಯಲ್ಲಿ ನೋಡುವುದೇ ಚಂದ. ಇನ್ನು ಕಾಂತಾರ ಪಾರ್ಟ್ 2 ಬರುವುದು ಕೂಡ ಖಚಿತವಾಗಿದೆ. ಚಿತ್ರದಲ್ಲಿ ರಿಷಬ್ ಶೆಟ್ಟಿ ನಟನೆ ನೋಡುತ್ತಿದ್ದರೆ ಮತ್ತೊಂದು ರಾಷ್ಟ್ರ ಪ್ರಶಸ್ತಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಅಷ್ಟರ ಮಟ್ಟಿಗೆ ಬೇರ್ಮೆ ಪಾತ್ರವನ್ನು ರಿಷಬ್ ಶೆಟ್ಟಿ ಆವರಿಸಿಕೊಂಡಿದ್ದಾರೆ. ಆಕ್ಷನ್ ಸನ್ನಿವೇಶಗಳಲ್ಲಿ ಬಹಳ ರಿಸ್ಕ್ ತೆಗೆದುಕೊಂಡಿರುವುದು ಗೊತ್ತಾಗುತ್ತದೆ. ಇನ್ನು ಗುಳಿಗ ಚಾವುಂಡಿ ಸನ್ನಿವೇಶಗಳಲ್ಲಿ ಅಂತೂ ಮೈ ಜುಮ್ ಎನಿಸುವಂತೆ ನಟಿಸಿದ್ದಾರೆ. ರುಕ್ಮಿಣಿ ವಸಂತ್ಗೆ ಒಳ್ಳೆಯ ಪಾತ್ರ ಸಿಕ್ಕಿದೆ.
ಫಸ್ಟ್ ಹಾಫ್ ನೋಡಿದಾಗ ಇಷ್ಟೇನಾ ಅನಿಸುತ್ತದೆ, ಆದರೆ ಸೆಕೆಂಡ್ ಹಾಫ್ನಲ್ಲಿ ಆಕೆಯ ಪಾತ್ರಕ್ಕೆ ದೊಡ್ಡ ಟ್ವಿಸ್ಟ್. ಇದನ್ನು ತೆರೆಯ ಮೇಲೆ ನೋಡಬೇಕು. ರಾಜಕುಮಾರಿ ಕನಕವತಿಯಾಗಿ ಸುಂದರವಾಗಿ ಕಾಣುವ ರುಕ್ಮಿಣಿ ಅಷ್ಟೇ ಸೊಗಸಾಗಿ ಪಾತ್ರ ನಿಭಾಯಿಸಿದ್ದಾರೆ. ಪ್ರಿಯ ಸ್ನೇಹಿತರೆ, ಈ ಚಿತ್ರವನ್ನು ನೀವು ಥಿಯೇಟರ್ನಲ್ಲಿ ನೋಡಬೇಕು. ಥಿಯೇಟರ್ ನೋಡಿದರೆ ನೀವು ಪೂರ್ಣವಾಗಿ ಅರ್ಥ ಆಗುತ್ತೆ. ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಿದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಮತ್ತೊಂದು ಚಿತ್ರದೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ.